ಸರ್. ಇಲ್ಲಿ ಒಂದು ಈಗ ಒಂದು ವೇಳೆ ಈಗ ಓಟಿ ಸೆಟಪ್ ಆಯ್ತು ಅಂದ್ರೆ ಈಗ ಅಲ್ಲಿಗೆ ಹೋಗೋ ಅರ್ಧ ಪೇಷಂಟ್ಸ್ ಎಲ್ಲ ಇಲ್ಲೇ ಇಲ್ಲಿಂದ ಏನು ಹೆಸರಲ್ಲಿ ರೆಫರ್ ಆಗ್ತಾ ಇತ್ತು, ಸೊ ಅವೆಲ್ಲ ಇಲ್ಲೇ ರೆಫರ್ ಮಾಡೋದಿಲ್ಲ, ರೆಫರ್ ಮಾಡೋಲ್ಲ. ಇವಾಗಲೇ OPD ಜಾಸ್ತಿ ಸರ್, ಪೇಷಂಟ್ ಜಾಸ್ತಿ, ಮೆಡಿಸಿನ್ ಕಡಿಮೆ. ಇದು ಎಲ್ಲ ನಮ್ಮ ನಾಳೆ ಸಮಯನೇ ಇಂಪ್ರೂವ್ಮೆಂಟ್ ಮಾಡಿರೋದು ಸರ್. 28ವರೆಗೂ ಎಕ್ಸ್ಪೀರಿಯನ್ಸ್ ಇದೆಲ್ಲ ಇದ್ರೆ ನಮ್ಮ ನಾಳೆ ಸಮಯ ಇಂಪ್ರೂವ್ಮೆಂಟ್ ಮಾಡಿರೋದು. ಇರೋ ಬಿಲ್ಡಿಂಗ್ ಇರೋ ಟೈಮ್ ಕಟ್ಟಿದ್ದೀವಿ. ಅವರು ಅಷ್ಟು ಚೆನ್ನಾಗಿ ಕೆಲಸ ಅವ್ರು ಅಷ್ಟು ಚೆನ್ನಾಗಿ ಕೆಲಸ ಮಾಡಿದೀವಿ. ಇವತ್ತು PHO ಮಾಡಿರೋದು ನಾವು. DH ಆಗ್ಲಿ ಆಗ್ಲಿ ನಮ್ಗೆ ಸಂತೋಷ. ಅದಕ್ಕೆ ಎಲ್ಲ ನೋಡಿ ಚೆನ್ನಾಗಿ ಮುಂದೆ ನೋಡ್ಬೇಕು, ಎಲ್ಲ ಕಡೆ ನೋಡ್ಬೇಕು. ಲಾಕ್ಡೌನ್ ಅಲ್ಲಿ 24 ಅವರ್ಸ್ ಕೆಲಸ ಮಾಡಿದ್ದಾರೆ. 24 ಅವರ್ ಯಾರು ಅವರು ರಿಸರ್ವ್ ಮಾಡಿ ಓಡ್ಬಿಟ್ಟೆ ಬರ್ತಾನೆ ಇಲ್ಲ. ಅಲ್ಟಾ ಟೈಮ್ ಅಲ್ಲಿ ಇಲ್ಲಿ ಬನ್ನಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ THO ಅಲ್ಲಿ ಚಾರ್ಜ್ ಕೊಟ್ಟು ನೋಡಿ ಅಂತ ಹೇಳ್ತಾರೆ. ತಪ್ಪಾಗಿದೆ, ಇವತ್ತು ಆಗಿದೆ. ಒಳ್ಳೆ ಕಾನ್ಫಿಡೆನ್ಸ್ ಇಲ್ಲ, ಎಲ್ಲ 3 ಮಂತ್ಸ್ ಅಲ್ಲಿ ಹೇಳಿದಿವಲ್ಲ ಈ ಆಸ್ಪತ್ರೆ. ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಯಾರು ಕೇಳೋದಿಲ್ಲ, ಯಾರು ಕೊಡಂಗಿಲ್ಲ. ಇಂಥವ್ರು ಕೇಳೋದು ತಪ್ಪಲ್ಲ, ಯಾರು ಒಂದು ಕೇಳಲ್ಲ, ಯಾರು ಕೇಳೋದು ತಪ್ಪಲ್ಲ. ಆದರೆ ನೀವು ಕೊಡೋದು ದೊಡ್ಡ ತಪ್ಪು, ಅದು ಅಪರಾಧ. ಕೊಡಬಾರ್ದು ಯಾರಿಗೂ. ಇದು ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಅಂದರೆ ಎಲ್ಲ ಫ್ರೀ. ಟ್ಯಾಬ್ಲೆಟು ಅವರೇ ಕೊಡಬೇಕು. ಇಲ್ಲ ಅಂದ್ರೂ ಪರ್ಚೇಸ್ ಮಾಡಿ ತಗೊಂಡು ಬಂದು ಕೊಡ್ತಾರೆ ಟ್ಯಾಬ್ಲೆಟ್. ಅದರಿಂದ ಎಲ್ಲ ಕರೆಕ್ಟಾಗಿ ತೋರಿಸ್ಕೊಬೇಕು. ಮಕ್ಕಳಿಗೆ ಸ್ವಲ್ಪ ವೈರಲ್ ಫೀವರ್ ಇದೆ, ಎಲ್ಲ ಈವನ್ ಪ್ರೈವೇಟ್ ಎಲ್ಲ ಕಡೆನೂ ಮಕ್ಕಳು ವೈರಲ್ ಸರ್. ಇದು BNC ವಾರ್ಡ್ ಸರ್. ಆಫ್ಟರ್ ಡೆಲಿವರಿ ಇಲ್ಲಿ BNC ವಾರ್ಡ್ಗೆ ಕೂತ್ಕೊಳ್ಳಿ. ಯಾವ ಕೌನ್ಸಿಲರ್ ಏನಮ್ಮ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರಮ್ಮ. ಡೆಲಿವರಿ ಆದ್ಮೇಲೆ 2 ಡೇಸ್ ಇರ್ತಾರೆ ಸರ್. ಅವ್ರಿಗೆ 2 ಡೇಸ್ ಬ್ರೇಕ್ಫಾಸ್ಟು, ಆಫ್ಟರ್ನೂನ್ ಲಂಚು ಎಲ್ಲ ಇಲ್ಲೇ ಮಾಡಿ. ಏನಮ್ಮ ಚೆನ್ನಾಗಿದೆಯಮ್ಮ. ಹುಟ್ಟಿದ ತಕ್ಷಣ ಕೊಡೋ ಇಂಜೆಕ್ಷನ್ ಕೊಟ್ಟು ಮತ್ತೆ ಸರ್ ಐರನ್ ಸೂಪ್ರೆಸ್ ಇಂಜೆಕ್ಷನ್ ಏನಾದರೂ ಈಗ ಆಗುತ್ತಾ? ಆಗೋದಿಲ್ಲ. ಅಂದ್ರೆ ಗ್ರಾವಿಟಿ ಪವರ್ ಅಷ್ಟೇ. 1 ಪ್ಲೇಸ್ ಟು 1 ಪ್ಲೇಸ್ ಚೇಂಜ್ ಆಗುವಾಗ 20 to 25 years ಆಗುತ್ತೆ ಗ್ರಾವಿಟಿ ಪವರ್ ಚೇಂಜ್ ಆಗೋದಕ್ಕೆ. ಅದರಿಂದ ಆ ಕಡೆ ತಲೆ ಇರಬೇಕು, ವಿಂಡೋ ಇದೆಯಲ್ಲ ಆ ಕಡೆ ತಲೆ ಇರಬೇಕು. ಆವಾಗ ಗ್ರಾವಿಟಿ ಪವರು, ಆಕ್ಸಿಜನ್ ಅವ್ರಿಗೆಲ್ಲ ಕರೆಕ್ಟ್ ಆಗಿ ಸಿಗುತ್ತೆ. ಈ ಕಡೆ ಇದ್ದಾಗ ಆಕ್ಸಿಜನ್ ಅದೆಲ್ಲ ಕಡಿಮೆ. ಯಾಕಂದ್ರೆ ಹಿಂಗ್ ಮಾಡಿದ್ರೆ ಪರವಾಗಿಲ್ಲ ಅವ್ರಿಗೆ, ಈ ತರ ಬರುತ್ತೆ. ಅದರಿಂದ ಆ ಕಡೆ ಗ್ರಾವಿಟಿ ಪವರ್ ಇದ್ರ ಮೇಲೆ ಹೇಳ್ತಾ ಇತ್ತು. ಇದು ನೋಡಿ ಬಂದು ಲಿಫ್ಟು ಇಲ್ಲಿ ಇರುತ್ತೆ, ಸ್ಟೇರ್ ಕೇಸ್ ಇಲ್ಲ. ಕಡೆ ಇದ್ಬಿಡ್ತಾರೆ. ಇದು ಸ್ಟೇರ್ ಕೇಸ್ ಲಿಫ್ಟ್ ಹತ್ರ ಇರೋದು ಎಲ್ಲದಕ್ಕೂ ನೋಡಿ. ಇವಾಗ ಮಾತಾಡಿ ಎಲ್ಲಾದ್ರೂ ಇಮಿಡಿಯೇಟ್ ಆಗಲೇಬೇಕು. ಲಿಫ್ಟ್ ಯಾವ ಕಂಪ್ನಿ ಇದು? ಒಳಗಡೆ ಇರುತ್ತೆ. ಜಾನ್ಸನ್ ಲಿಫ್ಟ್ ಸರ್. ಮೆಟ್ರೋದು ಸರ್, ಮೆಟ್ರೋದು ಇದು ಹಾಕಿ. ಮೆಟ್ರೋದು ಮಾತಾಡಿದ್ದೀವಿ. ಅವರೊಂದು ಅದು ರಿಪೇರಿಗೆ ಒಂದು 1,27,000 ಏನೋ ಎಸ್ಟಿಮೇಟ್ ಮಾಡಿ ಕೊಟ್ಟಿದ್ದೀವಿ.
3 months ಆಗಿದೆ. ಈಗ ಸ್ವಲ್ಪ ಆದಷ್ಟು ಬೇಗ ಒಂದು ಕೆಲಸ ಮಾಡಿ, ಅವ್ರ ಕರೆಸಿ, ನಾಳೆ ಕರೆಸಿ, ನಾಳೆ ನಾನು ಲೋಕಲಲ್ಲಿ ಇರ್ತೇನೆ, ನಾಳೆ ಕರೆಸಿ ನಾನು ಇದನ್ನ ಲಿಫ್ಟ್ನ ಅವ್ರಿಗೆ ಹೇಳ್ಬಿಟ್ಟು ನಾನು ಮಾತಾಡಿ ನಾನೇನಿದೆ ನಾನು ಸರಿ ಸರ್ KLD ಫಂಡಿಂದ ಯಾರಿಗಾದ್ರು ನನ್ನ KLD ಫಂಡಿಂದ ಬಿಲ್ ಮಾಡ್ಕೊಂಡು KLD ಫಂಡಿಂದ ನಾವು ಬಿಲ್ ಮಾಡ್ಕೊಂಡು, ಯಾಕಂದ್ರೆ ಇಮಿಡಿಯೇಟ್ ಆಗಿ KLD ಫಂಡಿಂದ ಕೊಡೋಕ್ಕಾಗಲ್ಲ. ಅವ್ರು ಎಸ್ಟಿಮೇಟ್ ಕಾಪಿ ಕೊಟ್ಟರೆ ಅವ್ನು ತಗೊಳ್ಳಿ, ಎಸ್ಟಿಮೇಟ್ ಕಾಪಿ ವಾಟ್ಸಪ್ ತರಿಸ್ಕೊಳ್ಳಿ, ನಾನು KLD ಅಮೌಂಟಲ್ಲಿ ನಾನು ಕೊಟ್ಟು ಬೇರೆ ಯಾರಿಗಾನ ಹೇಳ್ತೀನಿ ಕಾಂಟ್ಯಾಕ್ಟ್ ಕೊಟ್ಟಿದ್ದಾರಾ, ಕೊಟ್ಟಿದ್ರೆ ಕಾಪಿ ಕೊಡಿ ಅದನ್ನ ನಾನೇನು ಕಳಿಸಿದ್ದೀನಿ, ನಾನು KLD ಕಳಿಸ್ಕೊಂಡು ನಾನು ಕ್ಯಾಶ್ ಕೊಡ್ತೀನಿ, ನಾಳೆ ಅಡ್ವಾನ್ಸ್ ಕೊಡ್ತೀನಿ, ಅವ್ರು ಮಾಡಲಿ, ಆಮೇಲೆ ನಾವು ಬಿಲ್ ಮಾಡೋದು. ಯಾರು ನೋಡ್ಕೊಂಡು ಯಾವ ಇವಾಗ ಒಂದು ಕೆಲಸ ಮಾಡಿ, ಇಲ್ಲಿ ಲೋಕಲಲ್ಲಿ ಇರುವಂಥವ್ರನ್ನ ಯಾವ ಮಾಡಿ ಎಸ್ಟಿಮೇಟ್ ಮಾಡ್ಕೊಂಡು ನಾನು KLD ಕೊಡ್ತೀನಿ. ಅನುಕೂಲ ಇದೆ ಅನುಕೂಲ ಇದೆ. ನೀನೇ ಸಿಗ್ತಾರೆ ಸುಂದರ. ಆರೋಗ್ಯ ಕೇಂದ್ರ ಏನಿತ್ತು ಈಗ ಸಮುದಾಯ ಆರೋಗ್ಯ ಮುಂಚೆ ಇದು ಪ್ರಾಥಮಿಕ ಆರೋಗ್ಯ ಘಟಕ ಆಗಿತ್ತು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಯಿತು, ಮತ್ತೆ ಈಗ ಸಮುದಾಯ ಆರೋಗ್ಯ ಕೇಂದ್ರ ಆಗಿ ಸೊ ಇಲ್ಲಿ ಎಲ್ಲ ಸ್ಪೆಷಾಲಿಟೀಸು ಈಗ ಅಲ್ಲಿ ವರ್ಕ್ ಮಾಡುವ ಮಟ್ಟಕ್ಕೆ ಬಂದಿದೆ. ಸೊ ಅದಕ್ಕೆಲ್ಲ ಮುಖ್ಯ ಕಾರಣ ಅಂದ್ರೆ ನಮ್ಮ MLC ಸಾಹೇಬರು, MLA ಸಾಹೇಬರು ಇಬ್ರು. ಸೊ ಅವರು ಪ್ರತಿ ಮೀಟಿಂಗ್ ನಲ್ಲಿ ಡೇ 1 ಇಂದ ಅವರು ಇಲ್ಲಿ ಬಂದಾಗಿಂದ ಹೇಳ್ತಾ ಇದ್ರು. ಸೊ ಒಂದು ಆರೋಗ್ಯ